ಏನಿಲ್ಲ ಅಜ್ಜಿ, ಅದಕ್ಕೆ ರೆಡಿ ಆದ್ರ ಅಂತ ನೋಡಕ್ ಬಂದೆ. ನೋಡ್ ಹೇಗ್ ರೆಡಿ ಆಗಿದ್ದಾಳೆ. ಅಜ್ಜಿ, ನಿಮ್ಮನ್ ತಾತ ಕರೀತಿದ್ದಾರೆ. ಹಾ ಬಂದೆ. ಯಾರನ್ನೂ ಮಾತಾಡ್ಸೋಕಿರ್ಬೇಕು. ನಾ ಹೋಗ್ ಬರ್ತೀನಿ. ಸ್ವಲ್ಪ ಅಮ್ಮು ಜೊತೆ ಇರೋ. ಅದಕ್ಕೆ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ? ನಿಂತ್ಕೊಳ್ಳಿ, ಅದಕ್ಕೆ ಹೇಳ್ತೀನಿ. ನಮ್ಮ ಅಣ್ಣ ಹೇಳ್ದಂಗ ಏನು ಅನ್ಸ್ತಿಲ್ವಲ್ಲ? ಯಾರ್ ಹೇಳ್ದ ಹಾಗೆ? ನೋಡಿ, ಇಷ್ಟು ಮುದ್ದಾಗಿ ಮಾತಾಡ್ತೀರಾ, ಆದ್ರೂ ಸ್ವಲ್ಪ ಕಮ್ಮಿನೇ ಮಾತಾಡ್ತೀರಾ. ನಮ್ಮ ಅಣ್ಣನೂ ಅಷ್ಟೇ, ಮಾತ್ ಕಮ್ಮಿನೇ. ಇಬ್ಬರಿಗೂ ಒಳ್ಳೆ ಜೋಡಿ. ಇವತ್ ಬೆಳಗ್ಗೆ ನಮ್ಮ ಅಣ್ಣನ್ ಕಾರ್ ಬೇರೆ ಕೆಟ್ಟೋಗಿತ್ತಾ, ಅದನ್ನ ನೀವ್ ನೋಡ್ಬಿಟ್ರಿ ಅಂತ ಅವನ್ ಫುಲ್ ಟೆನ್ಷನ್. ಏನ್ ಗೊತ್ತಾದ್ಕೆ, ನಿಮಗೆ ಈ ಮದ್ವೆ ಒಪ್ಕೆ ಅಂತ ನಮ್ಮ ಅಣ್ಣಂಗ್ ತಿಳಿಸೋದಕ್ಕೆ ನಾನ್ ಒಂದ್ ಐಡಿಯಾ ಮಾಡಿದೀನಿ. ನೀವು ರಿಸೆಪ್ಷನ್ಗೆ ಹೋಗೋಕ್ಕೂ ಮುಂಚೆ ನಾನು ಒಂದ್ ಕಡೆ 2 ಬೊಕ್ಕೆ ಇಟ್ಟಿದೀನಿ. ಒಂದು ಕೆಂಪು ಕಲರು, ಇನ್ನೊಂದು ಹಳದಿ ಕಲರು. ನೀವು ಹೋಗಿ 2ರಲ್ಲಿ ಒಂದು ಬೊಕ್ಕೆನ ತಗೊಂಡೋಗಿ ನಮ್ಮ ಅಣ್ಣಂಗ್ ಕೊಡ್ಬೇಕು. ನೀವ್ ಅಣ್ಣಂಗ್ ಹೋಗಿ ಕೆಂಪು ಕಲರ್ ಬೊಕ್ಕೆ ಕೊಟ್ರೆ ನಿಮ್ಗೆ ಮದ್ವೆ ಓಕೆ ಅಂತ ಅರ್ಥ. ನೀವು ಹಳದಿ ಕಲರ್ ಕೊಟ್ರೆ ನಿಮಗ್ ಮದ್ವೆ ಓಕೆ ಇಲ್ಲ ಅಂತ ಅರ್ಥ. ಓಹೋ, ನೀವೇನ್ ಟೆನ್ಷನ್ ಮಾಡ್ಕೋಬಿಡಿ, ನನಗ್ ಗೊತ್ತು ನೀವು ಕೆಂಪು ಕಲರ್ ಬೊಕ್ಕೆನೆ ನಮ್ಮ ಅಣ್ಣಂಗ್ ಕೊಡೋದು ಅಂತ. ಆದ್ರೆ ಅವನು ಇಂಥ ವಿಷಯದಲ್ಲಿ ಸ್ವಲ್ಪ ದಡ್ಡ, ಅವನ್ಗೆ ಅರ್ಥ ಆಗಲ್ಲ. ಅದಕ್ಕೆ ಅವನಿಗೆ ಅರ್ಥ ಆಗ್ಲಿ ಅಂತ ನಾನೇ ಇದನ್ನೆಲ್ಲ ಮಾಡಿದ್ದು. ಅದಕ್ಕೆ ಮರಿಬೇಡಿ. ಅದಕ್ಕೆ ಕೆಂಪು ಕಲರ್ ಕೊಟ್ರೆ ಹಳದಿ ಕಲರ್ ಕೊಟ್ರೆ ಅದು. ಥ್ಯಾಂಕ್ ಯು ಲಕ್ಕಿ, ನನ್ನ ಮನ್ಸಲ್ಲಿರೋದನ್ನ ಹೇಳೋದಕ್ಕೆ ಒಂದು ಚಾನ್ಸ್ ಮಾಡಿಕೊಟ್ಟಿದ್ದಕ್ಕೆ. ಆದ್ರೆ ನೀನು ಅಂದ್ಕೊಂಡ ಹಾಗೆ ನಾನು ಕೊಡೋದು ರೆಡ್ ಬೊಕ್ಕೆ ಅಲ್ಲ,